ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಇವತ್ತೊಂದು ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟು. ಫಸ್ಟ್ ಏನು ಹೇಳಬೇಕು ಅಂದರೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ದೇವರು ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನ ಕೇಳ್ಕೊಳ್ಳೋಣ, ಆಯಿತಾ? ಎಲ್ಲರೂ ಒಳ್ಳೆಯದಾಗಿ ಸುಖ ಸಂತೋಷದಿಂದ ಆರೋಗ್ಯದಿಂದ ಇರಬೇಕು. ಇವತ್ತೊಂದು ರಂಗೋಲಿ ಡಿಸೈನು ನೆನ್ನೆನೇ ತೋರಿಸಿದ್ನಲ್ಲ, ಅದು ಆದರೆ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ಮನೆ ಮುಂದೆ ರಂಗೋಲಿ ಹಾಕಿ ಇದು ಕಲರ್ಗಳು ಹಾಕಿದೆ. ಇದು ಹಾಕೋದಕ್ಕೆ ಚಿಕ್ಕದಾಗಿ ಮಾಡಬೇಕಾಗಿತ್ತೇನೋ, ಆದರೆ ತುಂಬ ದೊಡ್ಡದಾದಂಗೆ ಆಗೋಯಿತು. ಅದು ಕಷ್ಟ ಆಯಿತು. ಯಾಕೆ ಅಂತಂದರೆ ಸ್ವಲ್ಪ ಕಾಲು ಮುಂಚೆನೇ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅದು ಹಾಕೋದಕ್ಕೆ ಕಷ್ಟ ಕೂತ್ಕೊಂಡು ಆ ಥರ ಹಾಕುವಾಗ. ಆದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿದೆ. ಆದರೆ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಬೇಕಾಗಿತ್ತೇನೋ, ಆದರೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದು ಫಸ್ಟಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಏಕೆ ಅಂತಂದರೆ ಅಲ್ಲೆಲ್ಲ ಪಾರಿವಾಳಗಳೆಲ್ಲ ಇತ್ತವು, ಮತ್ತು ಕಾರೆಲ್ಲ ತೆಗಿತಾಯಿದ್ರು ಹಿಂದಗಡೆ ಮನೆಯವರೆಲ್ಲ. ಅದರಿಂದ ಇದು ಹಾಗೆಯೇ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಆಮೇಲೆ ಇದು ಹೇಗೆ ಇದು ಮಾಡಿದೆ ಅಂತಂದರೆ, ಮೇಲ್ಗಡೆ ಹಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಇದು ಮಾಡಿದೆ. ಅದು ಹಾಗೆ ಹಿಡಿದ್ನಲ್ಲ, ಅದು ಹಾಗೆ ಈ ಥರ ಇದಾಗೋಯಿತು. ಅದನ್ನು ಸರಿ ಮಾಡಬೇಕಾಗಿತ್ತೇನೋ. ಒಂದು ಸಲ ಮಾಡಿದೆ, ಅದು ಏನೋ ಅದು ಆ ಥರನೇ ನೋಡಿ, ತಳ್ಕ ಬಳ್ಕ ಆದಂಗೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇದು ನಿಮಗೆಲ್ಲ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತೊಂದು ವೀಡಿಯೋ ಹೇಳಿ ಏನಕ್ಕೆ ಅಂತಂದರೆ, ತಪ್ಪಿಸ್ಬಾರ್ದಾಗು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದೆ ಅಷ್ಟೇ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು ಆಲ್.